ನೀವೆಲ್ಲ ಒಳ್ಳೊಳ್ಳೆ ರೋಡ್ ನೋಡಿರ್ಬೋದು. ಇದು ನೋಡಿ ಆಫ್ರಿಕಾದ ಕ್ಯಾಪಿಟಲ್ ಸಿಟಿಯ ಅವಸ್ಥೆ. ಆಫ್ರಿಕಾದ ರಾಜಧಾನಿಯ ಅವಸ್ಥೆ. ಕಮೆಂಟ್ ಮಾಡಿ, ಬ್ಯಾಂಗ್ಳೂರಲ್ಲಿ, ನಮ್ಮ ರಾಜಧಾನಿ ಬ್ಯಾಂಗ್ಳೂರಲ್ಲಿ ಇಂಥ ರೋಡ್ಗಳು ಇರ್ತಿದ್ರೆ ನೀವೆಲ್ಲ ಏನು ಮಾಡ್ತಿದ್ರಿ? ಬಟ್ಟೆ ತೆಗೆದು ಸ್ವಿಮ್ಮಿಂಗ್ ಮಾಡ್ಬೋದಾಗಿ ಇದರಲ್ಲಿ, ಅಷ್ಟು ನೀರು ನಿಂತಿದೆ. ಇದರಲ್ಲೇ ಟೂ ವೀಲರ್ ಹೋಗ್ತಿದೆ, ಹೋಗ್ಲಿಕ್ಕೆ ಭಯ ಆಗ್ತಿದೆ. ಫಸ್ಟ್ ಟೈಮ್ ಕುತ್ಕೊಂಡಿದ್ದೀನಿ ಇಲ್ಲಿ ಗುಂಡಿಯಲ್ಲಿ ಎಲ್ಲಿ ಬೀಳಿಸ್ಬಿಡ್ತಾರೆ ಅಂತೇಳಿ ಭಯ. ನನಗೆ ಬೇರೆ ಸ್ವಿಮ್ಮಿಂಗ್ ಚೆನ್ನಾಗಿ ಬರಲ್ಲ. ಮತ್ತು ಇಲ್ಲಿ ಏನಿಲ್ಲ, ಫುಟ್ಪಾತ್ ಅನ್ನೋದೇ ಇಲ್ಲ ಇಲ್ಲಿ. ಇಲ್ಲಿ ನೋಡಿ ಹೋಗ್ತಿರೋದು ನೋಡಿ, ಅವನು ಫುಟ್ಪಾತ್ ಮೇಲೆ ಹೋಗ್ತಿದ್ದಾನೆ. ರೋಡ್ ಎಲ್ಲಿದೆ ಅಂತ ಇಲ್ಲಿ ಪಾಪ. ಫುಟ್ಪಾತ್ ಯಾವುದು, ರೋಡ್ ಯಾವುದು ಗೊತ್ತಾಗಲ್ಲ. ಇದು ಇಲ್ಲಿನ ಕ್ಯಾಬ್. ಗುಂಡಿಯಲ್ಲಿ ಇಳಿದ್ಬಿಟ್ರೆ ಎಲ್ಲಿ ಬೋಟ್ ಆಗಿಬಿಡತ್ತೆ ಅಂತ ನೋಡ್ತಾ ಇದ್ದೆ ನಾನು. ಮತ್ತೊಂದು ವಿಷಯ, ಇಲ್ಲಿ ಟೂ ವೀಲರಲ್ಲಿ ಮೂರು ಜನ ಹೋಗಲಿಕ್ಕೆ ಆರ್ ಟಿ ಒಯಿಂದನೇ ಪರ್ಮಿಷನ್ ಇದೆ. 4 ಜನ ಹೋಗೋಕ್ಕಿಲ್ಲ. ನಮ್ಮಲ್ಲೆಲ್ಲ ಇಬ್ಬರು ಹೋಗ್ತಾರಲ್ಲ, ಹಾಗಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಟೂ ವೀಲರಲ್ಲಿ 3-4 ಕೂತ್ಕೋಬೋದು. ಓಹ್, ಇಲ್ಲಿ ನೋಡಿ, ಇದು ನೋಡಿ ಆಫ್ರಿಕಾಯಿಂದ ಇಂಡಿಯನ್ ಓಷನಿಗೆ ಬಂದಿರೋಂಥ ಹಡಗಿದು. ಈ ಗುಂಡಿಗಳೆಲ್ಲ ಪಾರ್ ಮಾಡ್ಕೊಂಡು ಬಂದಿರೋಂಥದ್ದು ಈ ಟ್ರಕ್. ಎಷ್ಟು ದೊಡ್ಡದಾಗಿತ್ತು ಗೊತ್ತಾ? ಇಲ್ಲಿ ನೋಡಿ, 3 ಜನ ಕೂತ್ಕೊಂಡು ಲಗೇಜ್ ಹಾಕ್ಕೊಂಡು. ಓಹೋ, ಈ ರೀತಿ ಮತ್ತೆ ನೀವ್ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಭಾಳ ಡೇಂಜರಸ್. ಇಲ್ಲಿ ಕೈ ಕಾಲು ಮುರ್ಕೊಂಡ್ರೆ ಯಾರು ನೋಡ್ತಾರೆ? ಮನೇಲಿದ್ದರೆ, ನಮ್ಮ ದೇಶದಲ್ಲಿ ನಮ್ಮ ಮನೇಲಿದ್ದರೆ ಯಾರಾದ್ರು ನೋಡ್ತಾರೆ. ಇಂಥ ಕಡೆ ಎಲ್ಲ ಬಂದು ಬಿದ್ದರೆ ಟೂ ವೀಲರಲ್ಲಿ ಅಷ್ಟೇ. ಓಕೆ, ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.